ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಿರೋದು. ಎಐಸಿಸಿ ಅಧ್ಯಕ್ಷರೇ ಕೊಡ್ತಾ ಇರುವಂತಹ ಸ್ಫೋಟಕ ಸುದ್ದಿ ಏನ್ ಹಾಗಾದ್ರೆ, ದೊಡ್ಡ ಕುರ್ಚಿಯಲ್ಲಿ ಬದಲಾವಣೆ ಫಿಕ್ಸ್ ಅನ್ನೋದು ಈಗ ಕೊನೆಗೂ ಖಚಿತವಾಗ್ತಾ ಇದೆ. ಯಾವ ಸಮುದಾಯಕ್ಕೆ ಸ್ಥಾನಮಾನ ಹಾಗಾದ್ರೆ? ಈಗ ರಾಜ್ಯದ ಪ್ರಮುಖ ನಾಯಕರು 3-4 ಜನ ದಿಢೀರ್ ಅಂತ ಡೆಲ್ಲಿಗೆ ಹೋಗಿದ್ದು 2 ದಿನಗಳಿಂದ ಚರ್ಚೆ ಆಗ್ತಿದೆಯಲ್ವಾ. ಭಾನುವಾರದಿಂದ ಏನಾಗ್ತಿದೆ ಕೈಪಾಳ್ಯದಲ್ಲಿ, ಯಾಕಿಷ್ಟು ಚುರುಕಿನ ಕಾರ್ಯಾಚರಣೆ ಅಂತ ಈಗ ಖರ್ಗೆ ಅವರೇ ಅದರ ಸೀಕ್ರೆಟ್ ಅನ್ನ ಹೊರಗಿಟ್ಟಿದ್ದಾರೆ. ದೊಡ್ಡ ಬದಲಾವಣೆ ಈಗ ಖಚಿತವಾಗ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹಳಷ್ಟು ದಿನಗಳಿಂದ ಬಣ ಬಡಿದಾಟ ನಡೀತಾ ಇದೆ. ಅದು ಸಿಎಂ ಕುರ್ಚಿಗಾಗಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ. ಸಿಎಂ ಬದಲಾವಣೆ ಯಾವಾಗ ಅನ್ನುವ ಚರ್ಚೆ, ಕುತೂಹಲ ನಿರಂತರವಾಗಿ ಇದೆ. ಖರ್ಗೆ ಅವರೇ ಆಗಲಿ ಅಂತ ಪರಮೇಶ್ವರ್ ಅವರು ಆಫರ್ ಕೊಟ್ಟು ಬಂದಿರೋದು, ಅಂದರೆ ನೀವಾದರೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಬಂದಿರುವಂಥದ್ದು ಕೂಡ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆಯಲ್ವಾ. ದಲಿತ ಸಿಎಂ ಆಗಬೇಕು ಅಂತ. ಅದೇ ರೀತಿಯಲ್ಲಿ ಹಿಂದುಳಿದ ಅಥವಾ ದಲಿತ ನಾಯಕನಿಗೆ ಅಧ್ಯಕ್ಷ ಕುರ್ಚಿ ಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಅವಧಿ ಮುಗಿಸಿದ್ದಾರೆ ಅಸಲಿಗೆ. ಈಗ ಫುಲ್ ಟರ್ಮ್ ಇನ್ನೊಬ್ಬರನ್ನ ನೇಮಕ ಮಾಡೋ ಸಮಯ ಇಲ್ಲ, ಅವರನ್ನ ಮುಂದುವರಿಸ್ತೀವಿ ಮುಂದಿನ ಟರ್ಮ್ಗೆ ಅಂತ ಘೋಷಣೆ ಮಾಡಿ, ಇಲ್ಲವಾದಲ್ಲಿ ಹೊಸಬ್ರನ್ನ ನೇಮಕ ಮಾಡಿ 2ರೊಳಗೆ ಮಾಡಿ ಅಂತ ಈ ಹಿಂದೆ ನಾಯಕರು ಓಪನ್ ಆಗಿ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ವಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಏನೇನೋ ಪ್ರಯತ್ನಗಳಾದವು. ಸೊ 2 ದೊಡ್ಡ ಕುರ್ಚಿಗೆ ಸಂಬಂಧಪಟ್ಟಂತೆ ತೀವ್ರ ಬಣ ಬಡಿದಾಟ ಎಲ್ಲ ಜೋರಾಗಿತ್ತು. ಮೊನ್ನೆ ಭಾನುವಾರದಿಂದ ಚುರುಕು ಕಾರ್ಯಾಚರಣೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ರು. ಪರಮೇಶ್ವರ್ ಮತ್ತು ರಾಜಣ್ಣವರು, ಪರಮೇಶ್ವರ್ ಅವರು ಖರ್ಗೆ ಅವ್ರ ಜೊತೆ 1 ಗಂಟೆ ಮಾತಾಡಿದ್ರು. ಈಗ ಮತ್ತೆ ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಜಣ್ಣವರು ಡೆಲ್ಲಿಗೆ, ದಲಿತ ಮಿನಿಸ್ಟರ್ಗಳೆಲ್ಲ ಡೆಲ್ಲಿಯಲ್ಲಿ ಬೀಡು ಬಿಟ್ಟಿರೋದು ಒಂದು ಕಡೆ ಆದರೆ, ಖರ್ಗೆ ಅವರು ಪರಮೇಶ್ವರ್ ಅವರು 1 ಗಂಟೆ ಮಾತಾಡಿ, ಅದಾಗ್ತಿದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆನೂ ಮಾತಾಡಿ, ಕೊನೆಗೆ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ಪುತ್ರ, ಬೇರೆ ಬೇರೆ ದಲಿತ ಮಿನಿಸ್ಟರ್ಸ್ನೆಲ್ಲ ಮಾತಾಡ್ತಾರೆ ಪರಮೇಶ್ವರ್ ಅವರು. ಬಿಗ್ ಮೀಟಿಂಗ್ ಆಗ್ತಾ ಇದೆ, ಸೀಕ್ರೆಟ್ ಆಗಿ ದಲಿತ ಮಿನಿಸ್ಟರ್ಸ್ ಮೀಟಿಂಗ್ ಆಗ್ತಿದೆ. ಖರ್ಗೆ ಅವರ ಜೊತೆಗೆ ಸಿಎಂ ಕುರ್ಚಿಯಲ್ಲಿ ನೀವು ಕೂರ್ತೀರಾ ಅಂದರೆ ನಾವೆಲ್ಲರೂ ಒಪ್ಕೊಳ್ತೀವಿ, ಡಿ ಕೆ ಶಿವಕುಮಾರ್ ಕೂರಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ದಾಳವನ್ನು ಉರುಳಿಸಿ ದೊಡ್ಡ ಮಟ್ಟದ ಪ್ರಯತ್ನ ಶುರು ಮಾಡಿದ್ದಾರಲ್ವ. ಈಗ ನೋಡಿ, ಖರ್ಗೆ ಅವರೇ ಖಚಿತವಾಗಿ ಹೇಳ್ತಿದ್ದಾರೆ ಅಧ್ಯಕ್ಷ ಕುರ್ಚಿಯ ಬಗ್ಗೆ. ಸಿಎಂ ಕುರ್ಚಿಯ ಬಗ್ಗೆ ಇನ್ನಷ್ಟೇ ಬರಬೇಕು ಸುದ್ದಿ. ಅದು ಅಕ್ಟೋಬರ್ ನವೆಂಬರ್ ಅಂತ ಮುಹೂರ್ತ ಎಲ್ಲರೂ ಇಡ್ತಿದ್ದಾರೆ. ಅದನ್ನು ಹೈಕಮಾಂಡ್ ಇನ್ನೂ ಖಚಿತಪಡಿಸಿಲ್ಲ. ಬಟ್ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಒಡಿಶಾದಲ್ಲಿ ಚೇಂಜ್ ಮಾಡಿ ಬಂದಿದ್ದೀನಿ ಈಗಷ್ಟೇ, ಹಿಂದುಳಿದ ವರ್ಗದ ನಾಯಕನಿಗೆ ಅಲ್ಲಿ ಬದಲಾಯಿಸಿ ಸ್ಥಾನಮಾನವನ್ನು ಕೊಡಲಾಗಿದೆ. ಈಗ ಇರೋರನ್ನು ಕೆಳಗಿಳಿಸಿ ಹೊಸಬ್ರನ್ನ ಕೂರಿಸಿದ್ದೀವಿ ಅಂತ. ಅದೇ ರೀತಿಯಲ್ಲಿ 3-4 ಕಡೆ ಮಾಡಿದ್ದೀವಿ. ಇನ್ನು ಉಳಿದಿರುವ ರಾಜ್ಯಗಳಿಗೆ ಇನ್ನು 4-5 ದಿನಗಳಲ್ಲಿ ಮಾಡ್ತೀವಿ ಅಂತ. ಸೊ ಕರ್ನಾಟಕವೂ ಕೂಡ ಆ ಲಿಸ್ಟಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಉತ್ತರ ಕೊಟ್ಟಿದ್ದವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಪ್ರಶ್ನೆಯನ್ನು ಕೇಳಿದಾಗ, ಕೆಪಿಸಿಸಿ ಅಧ್ಯಕ್ಷ ಬದಲಾಗ್ತಾರಾ ಖರ್ಗೆ ಅವರೇ ಅಂತ ಕೇಳಿದಾಗ 2-3 ಕಡೆ ಆಗಿದೆ. ಉಳಿದಿರೋ ರಾಜ್ಯಗಳಿಗೆ ಕೆಲವೇ ದಿನಗಳಲ್ಲಿ ಆಗತ್ತೆ ಅನ್ನುವ ಮೂಲಕ ಬಜೆಟ್ ಶುರುವಾಗುತ್ತೆ ಇನ್ನೇನು ಮಾರ್ಚಲ್ಲಿ. ಅದರ ಒಳಗಡೆಯೇ ದೊಡ್ಡ ಬದಲಾವಣೆ ಆಗುತ್ತಾ ಅಥವಾ ಬಜೆಟ್ ಆದಮೇಲೆ ಬದಲಾವಣೆ ಆಗುತ್ತಾ ಅನ್ನೋದು ಕುತೂಹಲ ಇತ್ತು. ಹೈಕಮಾಂಡಿಂದನೇ ಈ ಮೆಸೇಜ್ ಬಂದಿತ್ತಲ್ಲ ಹಿಂದೆ, ಮಾರ್ಚ್ ಹೊತ್ತಲ್ಲಿ ನಾವು ಇದನ್ನೆಲ್ಲ ನಿರ್ಧಾರ ಮಾಡ್ತೀವಿ, ಅಲ್ಲಿ ತನಕ ಸುಮ್ಮನಿರಿ ಅಂತ ಜನವರಿಯಲ್ಲಿ ಹೇಳಿದರು. ಈಗ ಆ ಗಡುವು ಕೂಡ ಹತ್ರ ಬಂದಿದೆ. ಈ ಟೈಮಲ್ಲಿ ಖರ್ಗೆಯವರೇ ಓಪನ್ ಆಗಿ ಹೇಳ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವ್ರಿಗಿದು ಸಿಡಿಲಾಘಾತ ಅಂದ್ರೂ ತಪ್ಪಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಒಡಿಶಾ ಆಗಿದೆ ಸರ್, ನಮ್ಮ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ, ಬಂದಿದೆ. ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ಒಂದೇ ಹುದ್ದೆ ಕೊಡಬೇಕು ಅಂತ ಒಂದೇ ಹುದ್ದೆ ಇರಬೇಕು ನೋಡಿ. ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ. ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನಾಗ ಮಾಡಿ ಮುಗಿಸ್ತೇವೆ. ನನಗೆ, ನಾನು AICC ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ, ಸಹಜವಾಗಿ ಫೋನ್ ಮಾಡಿ ಕೂಡಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬ್ಯಾಡಲ್ಲಕ್ಕಾಗ್ತದೆ. ಇವಕ್ಕೆಲ್ಲ ನೀವೇನು ಇದು ಕಟ್ಟಬಾರ್ದು.
ಆ ಪರಮೇಶ್ವರ್ ಬಂದ ಭೇಟಿಯಾದ, ಶಿವಕುಮಾರ್ ಬಂದ ಭೇಟಿಯಾದ, ಜಾರಕಿಹೊಳಿ ಬಂದ ಭೇಟಿಯಾದ, ಸಿದ್ದರಾಮಯ್ಯ ಫೋನ್ ಮ್ಯಾಗ ಇಂಥವೆಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಲಿಗೆ ಯಾಕಿದ ಆಘಾತ ಅಂದರೆ ಅಲ್ಲೇ ಇರೋದು ಪಾಯಿಂಟ್. ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗ್ದಿದೆ, ಬೇರೆಯವ್ರಿಗೆ ಬಿಟ್ಟು ಕೊಡಬಾರ್ದ ಅಂದರೆ ಯಾಕೆ ಅವ್ರು ಅಷ್ಟು ಪಟ್ಟು ಹಿಡಿದಿದ್ದಾರೆ? ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಮಾಗಡಿ ಬಾಲಕೃಷ್ಣ ಅವರೇ ಅದನ್ನು ಹೇಳಿದ್ರು, ನೆನಪು ಮಾಡ್ಕೊಳ್ಬಹುದು. KPCC ಅಧ್ಯಕ್ಷರು ಯಾವಾಗ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿ ಬಿಡ್ತಾರೆ ಅಂದರೆ CM ಕುರ್ಚಿ ಸಿಕ್ಕಾಗ ಅಂತ. ಈಗ ಇದನ್ನೂ ಬಿಟ್ಕೊಂಡು CM ಕುರ್ಚಿ ಇನ್ಯಾವಾಗ ಸಿಗತ್ತೋ ಬಿಡತ್ತೋ ಗೊತ್ತಿಲ್ಲದೆ ಅನುಮಾನದಲ್ಲಿಯೇ ಸಮಯ ಕಾಯ್ತಾ ಇರಬೇಕು. ಸೊ ಏನು ಪವರ್ ಇರಲ್ಲ, 10 ಮಿನಿಸ್ಟರ್ಗಳ ನಡುವೆ 11ನೇವ್ರು ಆಗ್ತಾರೆ. ಇವರು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಹೆಚ್ಚಿನ ಪವರ್ ಉಳ್ಕೊಳ್ಳಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಮತ್ತೊಂದು ಮಗದೊಂದು ಏನು ಅಂತ ಗೊತ್ತಿಲ್ಲ. ಅಧ್ಯಕ್ಷ ಸ್ಥಾನನೂ ಬಿಟ್ಟರೆ ಕೇವಲ ಒಬ್ಬರು ಸೀನಿಯರ್ ಮಿನಿಸ್ಟರ್ ಆಗಿ ಉಳ್ಕೊಂಡು ಬಿಡ್ತಾರೆ. ಇದಾಗಬೇಕು ಅಂತಾನೆ ಸತೀಶ್ ಆ್ಯಂಡ್ ಟೀಮ್ ಬಹಳಷ್ಟು ದಿನಗಳಿಂದ ಶತ ಪ್ರಯತ್ನಕ್ಕಿಳಿದಿರೋದು. ಇವ್ರಿಗೆ ಮಾತ್ರ ಯಾಕೇನು 3-4 ಹುದ್ದೆ, ಇವರು DCM ಆಗ್ತಾರೆ, ಮತ್ತು 2 ದೊಡ್ಡ ಖಾತೆ ನಿಭಾಯಿಸ್ತಾರೆ, ಅಧ್ಯಕ್ಷರು ಆಗ್ತಾರೆ. ನಮ್ಗೆ ಯಾಕಿಲ್ವಾ ಸಾಮರ್ಥ್ಯ? ನಮಗೂ ಕೊಡಲಿ ಚಾನ್ಸನ್ನು. ಹಿಂದುಳಿದ ವರ್ಗಕ್ಕೆ ಅಥವಾ ದಲಿತ ಸಮುದಾಯಕ್ಕೆ ಈ ಬಾರಿ ಅಧ್ಯಕ್ಷ ಕುರ್ಚಿ ಕೊಡಲೇಬೇಕು ಅನ್ನುವಂಥ ದಾಳವನ್ನು ಉರುಳಿಸಿದ್ರು. ಅವರದ್ದು ಟೈಮ್ ಮುಗಿದಿದೆ. ವೇಣುಗೋಪಾಲ್ ಅವರು ಬರೆದು ಕೊಟ್ಟಿರೋದೇ ಇದೆ, ರಿಟರ್ನ್ನಲ್ಲಿದೆ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಅಧ್ಯಕ್ಷ ಬದಲಾವಣೆ ಅನ್ನೋದು ರಿಟರ್ನ್ನಲ್ಲಿದೆ ಅನ್ನುವಂಥ ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ತಲುಪಿಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಸುರ್ಜೇವಾಲಾ ಅವರು ಬಂದಾಗ ಹೇಳಿ ಕಳಿಸಿದ್ದು, ನನ್ನ ಜೊತೆ ಎಷ್ಟು ಶಾಸಕರಿದ್ದಾರೆ, ಅವರ ಬೆಂಬಲ ಇದೆ, 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋ ಮೆಸೇಜನ್ನು ಕೊಟ್ಟಿರೋ ಬಗ್ಗೆ ಸುದ್ದಿಗಳಾದವು. ಮತ್ತು ಒಂದು ದಿನ ನೀವು ಇಲ್ಲೇ ಉಳ್ಕೊಂಡು ಶಾಸಕರ ಅಭಿಪ್ರಾಯ ಆಲಿಸಿ ನೋಡಿ ಗೊತ್ತಾಗತ್ತೆ ಅನ್ನೋ ತನಕ ರಿಪೋರ್ಟನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ರಾಜಣ್ಣವರು ಬೇರೆಯವರೆಲ್ಲ ಅವರ ಬೆನ್ನಿಗೆ ನಿಂತಿದ್ದಾರೆ. ಪರಮೇಶ್ವರ್ ಅವರಿಂದ ಹಿಡಿದು ಹಲವರ ಬೆಂಬಲ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದರು ನಿನ್ನೆ ಅಷ್ಟೇ. ಏನಂತ ಹೇಳಿದ್ರು? ಬೀದರ್ನಿಂದ ಚಾಮರಾಜನಗರ ತನಕ ಎಲ್ಲ ವಿಚಾರ ಚರ್ಚೆ ಮಾಡಿ ಬಂದಿದ್ದೀನಿ ಅಂತಾರೆ. ಆಮೇಲೆ ಗಡ್ಕರಿ ಅವ್ರನ್ನೂ ಇಲಾಖೆಗೆ ಸಂಬಂಧಪಟ್ಟಂತೆ ಭೇಟಿಯಾಗಿ ಬಂದರು ಸತೀಶ್ ಜಾರಕಿಹೊಳಿ ಅವರು. ಇದರ ಬೆನ್ನಲ್ಲೇ ಹೊರಗಡೆ ಬರ್ತಿರೋ ಸುದ್ದಿ ನೋಡಿ. ಕೆಲವು ಬೆರಳೆಣಿಕೆಯಷ್ಟು ದಿನಗಳಲ್ಲಿ 4-5 ಅಂತ ಹೇಳ್ತಾರೆ ಅವರು. ಅಂದರೆ ಈ ವಾರವೋ ಮುಂದಿನ ವಾರವೋ ಅನ್ನುವಷ್ಟು ಬೇಗ ಅತಿ ದೊಡ್ಡ ಬೆಳವಣಿಗೆ ಕೈಪಾಳಿದಲ್ಲಿ ಆಗೋ ಥರ ಕಾಣಿಸ್ತಾ ಇದೆ. ಬಜೆಟ್ ಅಧಿವೇಶನ ಮುಗಿಯೋದಕ್ಕೆ ಮುನ್ನವೇ ಬಿಗ್ ಅನೌನ್ಸ್ಮೆಂಟ್ ಆಗುತ್ತಾ? ಬದಲಾವಣೆ ಅಂತೂ ಖಚಿತ ಅನ್ನೋದು ಈಗ ಖರ್ಗೆ ಅವರಿಂದಾನೇ ಹೊರಗಡೆ ಬರ್ತಿರೋದು. ಪರ್ಟಿಕ್ಯುಲರ್ ಆಗಿ ಈ ರಾಜ್ಯ ಆ ರಾಜ್ಯ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಬದಲಾಗ್ತಾ ಹೋಗುತ್ತೆ. ಈಗ 3-4 ಕಡೆ ಆಗಿದೆ ಅನ್ನೋ ಮೂಲಕ ಬದಲಾವಣೆ ನಿಶ್ಚಿತ ಅಂತಿದ್ದಾರೆ ಖರ್ಗೆ ಅವರು. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಯಲ್ಲಿ ಸ್ಟಾರ್ ಪ್ರಚಾರಕರಾಗ್ತಾರೆ, ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡೋದಿಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯನವ್ರಿಗಿಲ್ಲದಂಥ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಬರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಛಾಪು ಮೂಡಿಸೋದಕ್ಕೆ ಅವಕಾಶ ಇದ್ದಿದ್ದೇ ಅಧ್ಯಕ್ಷ ಕುರ್ಚಿಯಿಂದಾಗಿ. ಹೈಕಮಾಂಡ್ ನಾಯಕರನ್ನ ಪದೇ ಹೋಗಿ ಭೇಟಿ ಮಾಡೋದಕ್ಕೆ ಕಾರಣ ಏನು? ಪಕ್ಷದ ಅಧ್ಯಕ್ಷ ಸ್ಥಾನಮಾನ ಇದ್ದಿದ್ದಕ್ಕೆ. ಮಿನಿಸ್ಟರು DCM ಅನ್ನೋದನ್ನು ಮೀರಿ ಬೇರೆ ಸಚಿವರುಗಳಿಗಿಂತ ತಾನು ಬಲಿಷ್ಠ ಅಂತ ಹೇಳೋದಕ್ಕೆ ಚಾನ್ಸ್ ಇದ್ದಿದ್ದು ಈ ಅಧ್ಯಕ್ಷ ಸ್ಥಾನದಿಂದ. ಈಗ ಆ ಅಧ್ಯಕ್ಷ ಕುರ್ಚಿ ಕೈ ತಪ್ಪು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಬಲ ಕಳ್ಕೊಂಡಂತೆ. ಅಂದರೆ ಅವ್ರಿಗೆ ಈ ಸಂಪರ್ಕ ಸೇತುವೆಗಳು ಕಟ್ಟಾಗ್ತವೆ. CM ಕುರ್ಚಿ ಏರೋ ತನಕ ಬಿಡಬಾರ್ದು ಅನ್ನೋದು ಅವ್ರ ಹಠ. ಅದು ಸಿಕ್ಕಾಗಿದೆ ಬಿಡೋಣ ಅಂತ. ಆದರೆ ಮೊದಲೇ ಇಳಿಸ್ಬಿಟ್ರೆ CM ಕುರ್ಚಿಯಿಂದನೂ ಅವರು ದೂರ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲರ ಸಂಪರ್ಕವೂ ಕೂಡ ನಿಧಾನಕ್ಕೆ ಒಂದೊಂದೇ ಕಳಚಿಕೊಳ್ಳುತ್ತೆ. ಅವರ ಪವರ್ ಉಳ್ಕೊಂಡಿರ್ತಾನೆ ಇಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವಾಗೋದು ಅನ್ನುವಂಥ ಲೆಕ್ಕಾಚಾರ ಈಗ ಪಕ್ಕಾ ಆಗುತ್ತಾ? ಹಾಗಾದರೆ ಅನಿವಾರ್ಯವಾಗಿ ಅಧ್ಯಕ್ಷ ಬದಲಾಗಬೇಕಲ್ಲ, ಸಹಜ, ನ್ಯಾಚುರಲ್ ಒಂದು ಪ್ರಾಸೆಸ್ ಅಷ್ಟೇ ಪಕ್ಷದಲ್ಲಿ. ಆದರೆ ಇದರ ಪರಿಣಾಮ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬಹುದು. ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಹಾಗಾದರೆ ತಕ್ಷಣಕ್ಕೆ CM ಕುರ್ಚಿ ಬೇಕೇ ಬೇಕು ಅಂತ ಈಗ ಈ ಕಡೆಯಿಂದ ಆಪರೇಷನ್ ಶುರು ಆಗುತ್ತಾ? ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಅವರು ಹೊರಗಡೆಯಿಂದ ಶಾಸಕರನ್ನು ಕರ್ಕೊಂಡು ಹೋಗಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. JDSನಿಂದ BJPಯಿಂದ ಕೆಲವರನ್ನ CM ಕುರ್ಚಿಗೆ ಹತ್ತಿರವಾಗೋದಕ್ಕೆ ಅವರಿಂದ ಬಿಗ್ ಆಪರೇಷನ್ ಶುರುವಾಗ್ತಿರೋ ಹೊತ್ತಲ್ಲಿ ಅವ್ರಿಗಿರುವಂತಹ ಬಲವನ್ನು ಕಟ್ ಮಾಡೋದಕ್ಕೆ ಸಿದ್ದು ಬಣದ ನಾಯಕರು, ಪ್ರಭಾವಿಗಳು ಶತಪ್ರಯತ್ನದಲ್ಲಿ ತೊಡಗಿಕೊಂಡಿದ್ರು. ಈಗ ಕೊನೆಗೂ ಕೈಪಾಳ್ಯದಲ್ಲಿ ಬಿಗ್ ಸರ್ಜರಿಯ ಸುಳಿವು ಸ್ವತಃ AICC ಅಧ್ಯಕ್ಷರಿಂದ ಹೊರಬಿದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.